ದಿನಾಂಕ 29/12/2025 ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಅರಗಿನಮರ ಕ್ಯಾಂಪ್ನ ಜ್ಞಾನಜ್ಯೋತಿ ಪಬ್ಲಿಕ್ ಪ್ರೌಢಶಾಲೆಯಲ್ಲಿ ಇಂದು ರಾಷ್ಟ್ರೀಯ ರೈತ ದಿನಾಚರಣೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜ್ಞಾನಪ್ಪ ಕನ್ನಾಪುರ ಹಟ್ಟಿ ಅವರು ಹಸಿರು ಶಾಲು ಹಾಕಿಕೊಂಡು ವೇದಿಕೆ ಅಲಂಕರಿಸಿದ್ದು ವಿಶೇಷವಾಗಿತ್ತು. ಹಾಗೂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ರೈತರ ಮತ್ತು ರೈತ ಮಹಿಳೆಯರ ಉಡುಗೆ ತೊಡುಗೆಗಳನ್ನು ತೊಟ್ಟು ಹಸಿರು ಶಾಲು ಧರಿಸಿ ರೈತರ ತರಕಾರಿ ಮಾರುಕಟ್ಟೆ ಮತ್ತು ದವಸ ಧಾನ್ಯಗಳ ಮಾರುಕಟ್ಟೆ, ಸಜ್ಜೆ ರೊಟ್ಟಿ, ಕಾಳು ಪಲ್ಯ, ಚಟ್ನಿ ಸೇರಿದಂತೆ ಹಲವಾರು ಪದಾರ್ಥಗಳ ಪ್ರದರ್ಶನದ ಜೊತೆಗೆ ರೈತ ಗೀತೆ ಹಾಡುವ ಮೂಲಕ ಧಾನ್ಯಗಳಿಗೆ ಪೂಜೆ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಬ್ಲಿಕ್ ಶಾಲೆಯ ಮುದ್ದು ಮಕ್ಕಳು ಹಾಗೂ ಗುರುವೃಂದದವರು ರೈತರ ಕಷ್ಟಗಳ ಕುರಿತು ಬಹಳ ಅಚ್ಚುಕಟ್ಟಾಗಿ ವಿವರಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳನ್ನಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳಿಂದ ಮಕ್ಕಳಿಗೆ ರೈತರ ಕುರಿತು ಮಾರ್ಗದರ್ಶನ ನೀಡಲು ಆಹ್ವಾನಿಸಿದ್ದು, ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಮಕ್ಕಳು ಶಾಂತ ರೀತಿಯಲ್ಲಿ ಕುಳಿತು ಆಲಿಸಿದ್ದು ನಮಗೆ ತುಂಬಾ ಸಂತೋಷವಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಜ್ಞಾನಪ್ಪ ಕನ್ನಾಪುರ ಹಟ್ಟಿ, ಡಾಕ್ಟರ್ MS ಸ್ವಾಮಿನಾಥನ್, ಆಯೋಗದ ವರದಿ ಜಾರಿ ಹೋರಾಟ ಸಮಿತಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಪ್ಪ ಮುರಳಿ ಸುಲ್ತಾನಪುರ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ ಗೋಡಿಹಾಳ, ಜಿಲ್ಲಾಧ್ಯಕ್ಷರಾದ ರಾಮಯ್ಯ ಜವಳಗೇರ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿಗಾರರು ಹನುಮಂತ ದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮತ್ತು ರೈತ ಮಹಿಳೆಯರ ಉಡುಗೆಯನ್ನು ತೊಟ್ಟು ಇವತ್ತೇನು ನೀವು ಇವತ್ತು ರೈತರನ್ನು ಗೌರವಿಸಿದ್ರಿ, ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತು ನಾನು ಬಹಳಷ್ಟು ಫಂಕ್ಷನ್ಗೆ ಹೋಗಿದ್ದೀವಿ. ಆದ್ರೆ ಎಲ್ಲ ಫಂಕ್ಷನ್ನಲ್ಲಿ ಡಾಕ್ಟರ್ಗಳನ್ನ, ಇಂಜಿನಿಯರ್ಗಳನ್ನ ಮತ್ತು ಶಿಕ್ಷಕರನ್ನ, ಇನ್ನಿತರ ಬೇರೆ ಬೇರೆ ವೃತ್ತಿಯವ್ರನ್ನ ತೊಡಿಸಿ ಅಲ್ಲೇ ತೋರಿಸುವಂಥದ್ದನ್ನು ನೋಡಿದ್ದೀವಿ. ಆದ್ರೆ ಈ ಶಾಲೆಯ ಅಧ್ಯಕ್ಷರು ಮತ್ತು ಶಿಕ್ಷಕ ವೃಂದದವರು ರೈತರ ಬಗ್ಗೆ ಕಾಳಜಿಯನ್ನಿಟ್ಟು ಇವತ್ತು ರೈತರ ಸಂತೆ, ತರಕಾರಿ ಮಾರುಕಟ್ಟೆ ಮತ್ತು ಕಾಳು ಮಾರುಕಟ್ಟೆ ಮತ್ತು ಅದೇ ರೀತಿಯಾಗಿ ದವಸ ಧಾನ್ಯಗಳು, ರೊಟ್ಟಿ, ಪಲ್ಯ ಎಲ್ಲವನ್ನ ಇವತ್ತು ಮಕ್ಕಳಿಗೆ ಬಿತ್ತರಿಸೋ ಜೊತೆಗೆ ರೈತರು ಏನಪ್ಪ ಅಂತ ಅನ್ನೋದು ಇವತ್ತೆಲ್ಲ ವೃಂದವನ್ನು ಮತ್ತು ತಾವೆಲ್ಲರೂ ತೋರಿಸಿದ್ದೀರಿ. ತಮ್ಮೆಲ್ಲರಿಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಮತ್ತೆ ಇವತ್ತು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರು ರೈತರ ಬಗ್ಗೆ ಬಹಳಷ್ಟು ಹೆಮ್ಮೆಯಿಂದ ಮಾತಾಡಿದ್ದೀರಿ. ಇವತ್ತು ರೈತ ತಾವು ಹೇಳಿದಂಗೆ ಬಹಳ ಕಷ್ಟದಲ್ಲಿದೆ ಕೃಷಿ. ಯಾಕಂತಂದ್ರೆ ಮೊದಲು 1960ನೇ ಇಸ್ವಿವರೆಗೂ ಕೃಷಿ ಚೆನ್ನಾಗಿತ್ತು, ಅಂದ್ರೆ ರೈತರು ಚೆನ್ನಾಗಿದ್ರು. ಆ ಸಂದರ್ಭದಲ್ಲಿ ಸಾವಯವ ಕೃಷಿ ಇತ್ತು. ಅಂದ್ರೆ ಅವಾಗ ಟ್ಯಾಕ್ಟ್ರಿ ಇದ್ದಿಲ್ಲ,